ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಭರ್ತಿ 2 ವರ್ಷ ಪೂರೈಸಿದೆ. ಹಾಗಾಗಿ ಆ ಸಂಭ್ರಮದಲ್ಲೇ ಬೃಹತ್ ಸಮಾವೇಶದ ಮೂಲಕ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನ ಮನೆಗಳಿಗೆ ತಲುಪಿಸಬೇಕು, ಜನರಿಗೆ ತಲುಪಿಸಬೇಕು ಅನ್ನೋ ಕಾರಣದಿಂದ ಅತಿ ದೊಡ್ಡ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ವಿಜಯನಗರದಲ್ಲಿಂದು ಸಾಧನಾ ಸಮಾವೇಶ. ಹೊಸಪೇಟೆಯ ಪುನೀತ್ ರಾಜ್ಕುಮಾರ್ ಸ್ಟೇಡಿಯಂನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಸಮಾವೇಶ ಆರಂಭ ಆಗಲಿದೆ. ಕಾಂಗ್ರೆಸ್ನ ಅಷ್ಟೂ ಜನ ಘಟಾನುಘಟಿಗಳು ಭಾಗಿಯಾಗ್ತಾರೆ. ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್, ಸಿಎಂ ಸಿದ್ದರಾಮಯ್ಯನವರ ಆದಿಯಾಗಿ ಎಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಆ ಮೂಲಕ ರಾಜ್ಯ ಕಾಂಗ್ರೆಸ್ ಸಾಧನೆಗಳನ್ನ ಜನರಿಗೆ ತಲುಪಿಸೋ ಕೆಲಸ. ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ ಪೂರ್ಣ ಹಿನ್ನೆಲೆ ಏನ್ ಬದಲಾವಣೆಗಳು ಆಗಬಹುದು ಪಕ್ಷದಲ್ಲಿ ಅನ್ನೋದಕ್ಕಿಂತ ಈಗ ಸಂಭ್ರಮದಲ್ಲಿದ್ದಾರೆ ಕಾಂಗ್ರೆಸ್ ನಾಯಕರು. ಆ ಸಂಭ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಸಮಾವೇಶ ಸಾಧನಾ ಸಮಾವೇಶ. ಇದು ಸರ್ಕಾರದ ಸಾಧನೆಗಳನ್ನ ಈ ಸಮಾವೇಶದ ಮೂಲಕ ಕಾಂಗ್ರೆಸ್ ನಾಯಕರು ಜನರ ಮುಂದೆ ಇಡುವ ಪ್ರಯತ್ನ ಮಾಡ್ತಾರೆ. ಇಷ್ಟು ವರ್ಷಗಳಲ್ಲಿ ನಮ್ಮ ಸರ್ಕಾರ ಜನಪರ ಹೇಗೆ ಕೆಲಸ ಮಾಡಿದೆ, ಯಾವೆಲ್ಲ ಕೊಡುಗೆಗಳನ್ನ ಕೊಡಲಾಗಿದೆ, ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳನ್ನ ಇವತ್ತು ಈ ಸಮಾವೇಶದಲ್ಲಿ ಹೈಲೈಟ್ ಮಾಡಲಾಗುತ್ತೆ. ಒಂದ್ ಕಡೆ ಸಮಾವೇಶದ ಖುಷಿ ಕಾಂಗ್ರೆಸ್ ನಾಯಕರಿಗೆ ಇದ್ರೂ ಕೂಡ, ಬಟ್ ನಂತರದಲ್ಲಿ ಆಗುವಂತಹ ಬೆಳವಣಿಗೆಗಳೇ ಬಹಳ ಕುತೂಹಲ ಇರೋದು. ಮೇಜರ್ ಸರ್ಜರಿ ಆಗುತ್ತೆ ರಾಜ್ಯ ಕಾಂಗ್ರೆಸ್ ಪಾಳಿಗೆದಲ್ಲಿ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕುತೂಹಲ ಇರೋದು. ಸಂಪುಟಕ್ಕಾಗತ್ತಾ, ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗುತ್ತಾ ಗೊತ್ತಿಲ್ಲ. ಅದು ಕಾಂಗ್ರೆಸ್ ಹೈಕಮಾಂಡೇ ಎಲ್ಲವನ್ನ ನಿರ್ಧಾರ ಮಾಡಿ ಆಗಿದೆ ಅಂತೆ. ಬಟ್ ಅದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅನ್ನೋದು ಸದ್ಯ ಇರುವ ಕುತೂಹಲ. ಒಟ್ಟಿನಲ್ಲಿ ಇವತ್ತು 2 ವರ್ಷ ಪೂರ್ಣ ಆಗಿರುವ ಹಿನ್ನೆಲೆಯಲ್ಲಿ ಬಹಳ ಸಂಭ್ರಮದಲ್ಲೇ ಇವತ್ತು ಕಾಂಗ್ರೆಸ್ ನಾಯಕರು ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಆ ಮೂಲಕ ಸರ್ಕಾರದ ಸಾಧನೆಗಳನ್ನ ಜನರ ಮುಂದೆ ಇಡುವಂತಹ ಪ್ರಯತ್ನ ಆಗುತ್ತೆ. ಒಂದು ರೀತಿ ಕಾಂಗ್ರೆಸ್ ನಾಯಕರಿಂದ ಇವತ್ತು ಶಕ್ತಿ ಪ್ರದರ್ಶನ ಈ ಸಾಧನಾ ಸಮಾವೇಶದ ಮೂಲಕ. 1,11,111 ಜನರಿಗೆ ಇವತ್ತು ಹಕ್ಕು ಪತ್ರ ಕೂಡ ವಿತರಣೆ ಆಗುತ್ತಂತೆ ಇದೇ ಸಮಾವೇಶದಲ್ಲಿ.